ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜನಟ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ನಾವು ಎಗ್ ಕೈಮಾ ಮಾಡ್ತಾ ಇದ್ದೀವಿ. ಆ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀವಿ. ನೀವು ಮಾಡಿ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇವಾಗ ನಾವು 6 ಮೊಟ್ಟೆನ ಬೇಯಕ್ಕೆ ಹಾಕಿದ್ದೀವಿ. ಫಸ್ಟು ಈ ಕಡಲೆನ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಈ ಥರ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಾಗಿದೆ. ಎಗ್ನ ಈ ಥರ ಫುಲ್ ತುರ್ಕೋಬೇಕು. ಇದು ಕ್ಯಾರೆಟ್ ತುರಿತೀವಲ್ಲ ಅದರೊಳಗೆ ಎಗ್ನ ಫುಲ್ ತುರ್ಕೋಬೇಕು. ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಇವಾಗ ಇನ್ನೊಂದು ಮಸಾಲ ರುಬ್ಕೋತಿದ್ದೀನಿ. ಅದಕ್ಕೆ ಅರ್ಧ ಕಾಯಿನ ಚಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕದು ಈರುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 1 ಇಂಚು ಶುಂಠಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಗ್ರೈಂಡ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿ. 1 ಇಂಚಷ್ಟು ಚಕ್ಕೆ, 4-5 ಲವಂಗ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 10ರಿಂದ 15 ಮೆಣಸು ಹಾಕ್ಕೊತಾ ಇದ್ದೀನಿ. ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿ 2 ಮಿಕ್ಸ್ ಮಾಡಿಸಿರ್ತೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. 2.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈ ಥರ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಬೇಕು. ಈ ಥರ ಫುಲ್ ನೈಸಾಗಿ ಪೇಸ್ಟ್ ಮಾಡಬೇಕು. ಈ ಮಸಾಲಾನ ಈ ಥರ ಎಗ್ನ ಇದರಲ್ಲಿ ಕ್ಯಾರೆಟ್ ತುರಿತೀವಲ್ಲ ಅದರಲ್ಲೆಲ್ಲ ಈ ಥರ ತುರ್ಕೋಬೇಕು. ಅದಾದಮೇಲೆ ಫುಲ್ಲು ಸಣ್ಣಕ್ಕೆ ಎಷ್ಟಾಗುತ್ತೆ ಅಷ್ಟು ಚಾಪ್ ಮಾಡ್ಕೋಬೇಕು ನಿಮ್ಮ ಕೈಲಿ. ಒಂದು ಅರ್ಧ ಈರುಳ್ಳಿ ಆದರೂ ಸಾಕು ಚಾಪ್ ಮಾಡಿ. ಇದರಲ್ಲಿ 3 ಸ್ಪೂನು ಪೇಸ್ಟ್ ಮಾಡಿದ್ವಲ್ಲ ಆವಾಗಲೇ, ಅದರಲ್ಲೇ ಸ್ವಲ್ಪ 3 ಸ್ಪೂನ್ನ ಇದೆ ಎಗ್ ಫುಲ್ ಇದು ಮಾಡಿರ್ತೀವಲ್ಲ ಅದಕ್ಕೆ 3 ಸ್ಪೂನ್ ಹಾಕೋಬೇಕು. ಇದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಒಂದು 3 ಸ್ಪೂನ್ ಹಾಕೋಣ. ಇದು ನೋಡಿ ಹಾಕ್ಕೋಬೇಕು, ಏಕೆಂದರೆ ನಮಗೆ ಉಂಡೆ ಎಷ್ಟು ಬರುತ್ತೆ ಉಂಡೆ ಕಟ್ಟೋಕ್ಕೆ ಸೈಜು ಅಂತ ನೋಡ್ಕೊಂಡು ಮಾಡ್ಕೋಬೇಕು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗುಂದು ವಾಯ್ಸ್ ಬರ್ತಿದೆ, ಬೇಜಾರು ಮಾಡ್ಕೋಬೇಡಿ. ಫುಲ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟಿದಾಗ ಈ ಥರ ಬರಬೇಕು. ಬಂದರೆ ಸಾಕು, ಕಡಲೆ ಹಸಿಟ್ಟೇನು ಹಾಕೋಬೇಡಿ. ಬರಲಿಲ್ಲ ಅಂದರೆ ನೀವು ಮತ್ತೆ ಇನ್ನೊಂದು 2 ಸ್ಪೂನ್ ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ. ನಮಗೆ 3 ಇದಕ್ಕೆ ಬಂದಿದೆ ಉಂಡೆ. ನೆಕ್ಸ್ಟು ಇದೆಲ್ಲ ಉಂಡೆ ಕಟ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ, ತೋರಿಸ್ತೀನಿ ವಿಡಿಯೋನ. ಒಂದು ಕಡಾಯಿ ಈ ಥರ ಸ್ವಲ್ಪ ಅಗ್ಲನಾಗಿರೋ ಕಡಾಯಿನ ಇಟ್ಕೊಳ್ಳೋಣ. ಏಕೆಂದರೆ ನಾವು ಕೈಮಾ ಬಿಡ್ತೀವಲ್ಲ ಸ್ವಲ್ಪ ಫ್ರೀ ಆಗಿರಬೇಕಲ್ಲ, ಸೊ ಹಂಗಾಗಿ ಒಂದು ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕೋಣ. ನಾನು ಒಂದು 4 ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀವಿ. ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಈರುಳ್ಳಿನ ಚಾಪ್ ಮಾಡ್ಕೊಂಡು ಹಾಕೋಬೇಕು. ಒಂದು ಈರುಳ್ಳಿ ಹಾಕೋಣ. ಸ್ವಲ್ಪ ಅದನ್ನು ರೋಸ್ಟ್ ಮಾಡೋಣ. ಆಮೇಲೆ ಇದನ್ನು ಫುಲ್ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು. ಮತ್ತು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಈ ಪೇಸ್ಟು ಆವಾಗಲೇ ರುಬ್ಬಿದ್ವಲ್ಲ ಅದನ್ನು ನಾವು ಇದು ಮತ್ತೆ ಒಂದು ಸ್ವಲ್ಪ ಉಳಿಸ್ಕೊಂಡಿರ್ತೀವಿ ನೋಡಿ, ಅದನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಚೆನ್ನಾಗೆ. ಆಮೇಲೆ ಟೇಸ್ಟಿಂಗಿಗೆ ಸ್ವಲ್ಪ ಎಗ್ ಮಸಾಲ ಹಾಕ್ಕೋಬೇಕು. ನಾವು ಇದರಲ್ಲಿ 1 ಪ್ಯಾಕೆಟಲ್ಲಿ ಹಾಫ್ ಎಗ್ ಮಸಾಲ ಪೌಡರ್ ಹಾಕೋತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ. ನಾವು ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀವಿ. ನಾವು ಮಾಡ್ತಿರೋದೇ ಸ್ವಲ್ಪ ಕ್ವಾಂಟಿಟಿ, ಸೊ ಅದಕ್ಕೆ 1 ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀವಿ. ಈ ಎಗ್ ಕೈ ಮಸಾಲ ನಿಮ್ಗೆ ಇಷ್ಟ ಆಗಿದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಎಲ್ಲ ಉಂಡೆ ಕಟ್ಕೋಬೇಕು. ಕಟ್ಕೊಂಡಾದ್ಮೇಲೆ ಇದು ಕುದೀತಾ ಇದೆ ನೋಡಿ, ಇಲ್ಲಿ ಕುದೀತಿದೆ. ಇದು ಕುದೀತಿದೆ ಅಲ್ವಾ, ಕುದ್ದಾದ್ಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ಒಂದೊಂದೇ ಈ ಥರ ಬಿಡ್ಕೋಬೇಕು. ನಿಧಾನಕ್ಕೆ ಬಿಡಬೇಕು, ಯಾಕೆಂದರೆ ಹೋಗ್ಬಿಡುತ್ತಲ್ಲ ಸೊ ಅದಕ್ಕೆ ನಿಧಾನಕ್ಕೆ ಬಿಡಿ. ಇದು ಹಾಕಿದ್ಮೇಲೆ ನಾವು ಕೈ ಆಡಬಾರ್ದು. ಸ್ವಲ್ಪ ಒಂದು 15 ಮಿನಿಟ್ಸ್ ಹಂಗೆ ಕುಕ್ ಮಾಡಿಕೊಂಡ್ರೆ ಕೈಮಾ ಸಾರು ರೆಡಿ.